ಎಲ್ಲರೂ ಚೆನ್ನಾಗಿದ್ದೀರಾ? ಲಚ್ಚಿ ಕನ್ನಡ ವ್ಲಾಗ್ಗೆ ಎಲ್ಲರೂ ಸುಸ್ವಾಗತ. ಸೂಪರ್. ಆಮೇಲೆ ಊಟ ಆಯ್ತಾ ಎಲ್ಲರದು? ಊಟ ಕಾಫಿ ಆಯ್ತಾ ಎಲ್ಲರದು? ಇವತ್ತೆಲ್ಲ ಹೋಗ್ತಾ ಇದೀವಿ? ನಾವು ಜಾತ್ರೆಗೆ ಹೋಗ್ತಿದ್ದೀವಿ. ಮನೆ ಗಲೀಜಾಗೈತೆ ಗೈಸ್, ಕ್ಲೀನ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿ ಜಾತ್ರೆಗೆ ಹೊರಡ್ತೀವಿ. ಹೋಗುವಾಗ ಹೆಂಗೆ ಏನಂತೆಲ್ಲ ತೋರಿಸ್ತಾ ಇರ್ತೀವಿ. ಪ್ಲೀಸ್ ನೋಡ್ತಾ ಹೋಗಿ ಸಪೋರ್ಟ್ ಮಾಡಿ. ಪಾಟ್ಕ ಮಜ್ಜಿಗೆ ಎಲ್ಲ ಕುಡ್ಕೊಂಡು ಬರೋದು ಅಲ್ಲಿಂದ. ನಮ್ಮಮ್ಮ ಇವತ್ತು ಟೇಟ್ ಹಾಕ್ಸ್ಕೊತಾರೆ ಗೈಸ್. ನನ್ನ ಹೆಸರು ನಮ್ಮಮ್ಮ ಇವತ್ತು ಟೇಟ್ ಹಾಕ್ಸ್ಕೊತಾರೆ ನನ್ನ ಹೆಸರು. ನೀಟಾಗಿ ಮಾತಾಡೋ. ಇವಾಗ ಬೆಳಕರಿತು ಅವ್ರಿಗೆ. ನಾನು ಇವಾಗಿದ್ದೆ ಗೈಸ್. ಇವಾಗ ಬೆಳಕರಿತು. ಗಾಯ್ಸ್ ಅದು ಇಷ್ಟ ಬಾಯ್ ತೆಗ್ದಿದ್ದು ಹಂಗೆ. ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ತಾ ಇದ್ದೀನಿ ನಾನು ಇವಾಗ. ಈ ಸ್ನ್ಯಾಕ್ಸ್ ಹೆಸರು ಬಂದ್ಬಿಟ್ಟು ಶಂಕರ ಪೋಳಿ ಅಂದ್ಬಿಟ್ಟು. ಇದಕ್ಕೆ ಬೇಕಾಗಿರುವಂಥದ್ದು ಅರ್ಧ kg ಮೈದಾ ಹಿಟ್ಟು. ನೀಟಾಗಿ ಜರಡಿ ಮಾಡ್ಕೊಂಡು ಇಟ್ಕೊಳ್ಳಿ ಒಂದು ಬೌಲಲ್ಲಿ. ಅದನ್ನು ಉಪ್ಪು ಹಾಕ್ಕೊಂಡ್ಬಿಟ್ಟು ನೋಡ್ಕೊಂಡು ನೀಟಾಗಿ ಹದವಾಗಿ ಕಲಿಸ್ಕೊಳ್ಳಿ. ಈ ಥರ ಬರಬೇಕು. ಒಂದು ಚಪಾತಿ ಹಿಟ್ಟಿಗೆ ಮಾಡ್ಕೋತೀವಲ್ಲ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಗಟ್ಟಿನೇ ಇರಲಿ. ಸ್ವಲ್ಪ ಗಟ್ಟಿ ಆದಷ್ಟು ಗಟ್ಟಿನೇ ಕಲಿಸ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೊಂಡ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ನೀಟಾಗಿ 1-2 ನಿಮಿಷಗಳ ಕಾಲ ನೀಟಾಗಿ ನಾದ್ಕೊಳ್ಳಿ. ಅದನ್ನು ತುಂಬ ಸಾಫ್ಟ್ ಆಗಬೇಕು. ಈ ಥರ ಒಂದು 10-15 ನಿಮಿಷ ಅದನ್ನ ಮುಚ್ಚಿಟ್ಬಿಡಿ. ಸ್ವಲ್ಪ ಹಿಟ್ಟು ಹೊಂದ್ಕೊಳ್ಳುತ್ತೆ. ಒಂದು ಕಡೆ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ನೋಡಿ ಇವಾಗ 10-15 ನಿಮಿಷ ಆಯಿತು. ಅದನ್ನ ನಾನು ಇವಾಗ ಚಪಾತಿ ಆಕಾರದಲ್ಲಿ ಫುಲ್ಲು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ನಾನು. ತುಂಬ ತೆಳುವಾಗಿನೂ ಅಲ್ಲ, ಗಟ್ಟಿನೂ ಅಲ್ಲ, ನಾರ್ಮಲಾಗಿ ಮೀಡಿಯಮ್ಮು. ಸ್ವಲ್ಪ ತೆಳುವಿದ್ರೂ ಏನು ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ ನೋಡಿ ಇಷ್ಟು ಮಂದವಾಗಿ. ಆಮೇಲೆ ಅದನ್ನು ನೀವು ಯಾವ್ಯಾವ ಥರ ಶೇಪಲ್ಲಿ ಬೇಕು ಆ ಥರ ನೀವು ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 2 ಥರ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಒಂದು ಬಾಕ್ಸ್ ಟೈಪ್. ನೀವೇ ನೋಡಿ ನಾನು ಯಾವ್ಯಾವ ಥರ ಕಟ್ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ಸಮ್ಮರ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳಿ. ನಾನು ನೀಟಾಗಿ ಉಬ್ಬಿ ಬರ್ತಾಯಿದೆ. ಸೇಮ್ ಪೂರಿ ಥರನೇ ಉಬ್ಬಿ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಕಡೆ ನೀವು 1/4 kg ಸಕ್ಕರೆ ಅಷ್ಟನ್ನು ನೀವು ಪೌಡ್ರ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದು ಆದ ತಕ್ಷಣ ನಾವು ಬಿಸಿ ಇದ್ದಾಗೇ ನಾವು ಅದ್ರ ಮೇಲೆ ಉದುರಿಸ್ಬೇಕು. ನಾನು ಇದಕ್ಕೆ ಬೇರೆ ಏನೂ ಹಾಕಿಲ್ಲ. ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಪುಡಿ ಅಷ್ಟೇ ಹಾಕ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ. ನಮ್ಮನೆ ಆವಾಗಲೇ ಮಾಡಿ ಆವಾಗಲೇ ಖಾಲಿ ಆಯಿತು. ತುಂಬ ಚೆನ್ನಾಗಿತ್ತು. ನಾನು ಡ್ಯೂಟಿಗೆ ಹೋಗಬೇಕಿತ್ತು. ಬೆಳಗ್ಗೆನೇ ಒಂದು 10 ನಿಮಿಷದಲ್ಲೇ ಎಲ್ಲ ಮುಗಿದೋಯ್ತು. 10 ನಿಮಿಷ ಸಾಕಾಗುತ್ತೆ ಈ ತಿಂಡಿ ಮಾಡೋದಕ್ಕೆ. ನೋಡಿ ಒಂದು ಕಲರ್ ಒಂದು ಫುಲ್ ಚೇಂಜ್ ಆಗುತ್ತೆ. ಒಂದು ಗೋಲ್ಡ್ ಕಲರ್ ಬರುತ್ತೆ ಇದರಲ್ಲಿ. ತುಂಬ ಸೀಸ್ಬೇಡಿ, ಸೀಸ್ಬಿಟ್ರೆ ಕಹಿ ಬರುತ್ತೆ, ಚೆನ್ನಾಗಿರಲ್ಲ. ಇಷ್ಟು ಬಂದರೆ ಸಾಕಾಗುತ್ತೆ ನೋಡಿ. ಇಷ್ಟು ಕರೆಕ್ಟ್, ಇದು ಪರ್ಫೆಕ್ಟಾಗಿದೆ. ಇವಾಗ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊತೀನಿ. ನೋಡಿ ಸಕ್ಕರೆನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದ್ರ ಮೇಲೆ ಈ ಥರ ಉದುರಿಸ್ಕೋಬೇಕು. ಉದುರಿಸ್ಬಿಟ್ಟು ನಾವು ಮೇಲೆ ಕೆಳಗೆ ಮಾಡಬೇಕು. ಬಿಸಿ ಇರುವಾಗಲೇ ಹಾಕಬೇಕು. ಹಾಗಾದ್ರೆ ಸಕ್ಕರೆ ಪೌಡರ್ ಬಂದ್ಬಿಟ್ಟು ನೀಟಾಗಿ ಕಚ್ಕೊಳ್ಳುತ್ತೆ. ಅದಕ್ಕೆ ಇವಾಗೆಲ್ಲ ಮಕ್ಕಳಿಗೆ ರಜಾ ಕೊಡ್ತಾರೆ. ಮಕ್ಳಿಗೂ ತಿನ್ನೋಕ್ಕೆ ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕಲ್ಲ. ಇದು ಬೇಗನೆ ಆಗುವಂಥ ಸ್ನ್ಯಾಕ್ಸ್. ಇದು ತುಂಬ ತಿನ್ನೋಕ್ಕೆ ತುಂಬ ಖುಷಿಯಾಗುತ್ತೆ. ಹಾಯ್ ಗೈಸ್, ನೋಡಿ ಮುನ್ಸ್ಕೊಂಡೋಗ್ತಾಳೆ ಅವಳಿಗೆ ತಿರ್ಗೆ. ನೋಡಿ ಸೂಪರ್ ಕಾಣಿಸ್ತಾಳೆ ಮುನ್ಸ್ಕೊಂಡ್ರು. ಅವಳಿಗೆ ಸ್ವಲ್ಪ ಬೇಜಾರಾಗ್ಬಿಟ್ಟೈತೆ. ಸ್ಟಿಕ್ಕರ್ ಬೇಕಂತೆ, ಅವಳು ಕೇಳಿರೋ ಬಟ್ಟೆ ಬೇಕಂತೆ. ಜಾತ್ರೆಗೆ ರೆಡಿ ಆಗ್ತಾಳೆ. ನೋಡಿ ಅನ್ಕೋತಾವಳೆ. ಒಂಚೂರು ಏನು ಏರುಪೇರು ಆಗ್ಬಾರ್ದು ಅವಳಿಗೆ. ಕರೆಕ್ಟಾಗಿರ್ಬೇಕು ಅವಳಿಗೆ. ಒಂಚೂರು ಬೈಯಂಗಿಲ್ಲ, ಒಂಚೂರು ಹೊಡೆಯಂಗಿಲ್ಲ. ಏನು ಮಾಡೋದು? ಜಾತ್ರೆಗೆ ಹೊರಡ್ತಾ ಇದ್ದೀವಿ ಇವಾಗ. ಯಾಕೆ ಅಮ್ಮ ಸ್ಟಿಕ್ಕರ ಬ್ಯಾಗ್ ಆಯ್ತು ನೋಡಿ. ಬ್ಯಾಗಲ್ಲಿ ನಾನು ಎಸ್ಕೊಂಡ್ ಬಂದಲ್ಲ ಲೈನಿಂಗಲ್ಲಿ. ಅವ್ರು ಬ್ಯಾಗ್ ಹಾಕೊಂಡು ಏನೋ ನೋಡಿ ಫ್ರೆಂಡ್ಸ್, ನಿನ್ನೆ ಇಸ್ಕೊಂಡ್ಬಂದಿರುವಂತಹ ಸ್ಟಿಕ್ಕರ್. ನನಗಿಂತ ಅಂದರೆ ತುಂಬ ಇಷ್ಟ ಆಗುತ್ತೆ. ಕಲರ್ಸು ನಂದು ಇದು
ಉಲ್ಟಾ ತೋರಿಸ್ತಾವಳೆ. ಇದು ಇವಳದು ತುಂಬ ಚಿಕ್ಕದು. ನಾನು ಡೈಲಿ ಹಾಕಲ್ಲ ಸ್ಟಿಕ್ಕರ್ಸು. ಸ್ಯಾರಿ ಹಾಕೊಂಡಾಗ ಚೆನ್ನಾಗಿರೋ ಡ್ರೆಸ್ಗಳು ಹಾಕೊಂಡಾಗ ಮಾತ್ರ ಹಾಕೊಳ್ಳೋದು. ಸೊ ನಾನು ಹಾಕೋಲ್ಲ ಮೈಸೂರು ಸ್ಯಾಂಡಲ್ ಪೌಡರ್. ಮೇಲ್ತಕ್ಕ ಸ್ಟಿಕ್ಕರ್ನ ಸೈಡ್ ಕಡೆಗೆ ಹೋಗಿ ಇಲ್ಲಿಗೆ ಇಟ್ಕೋಬೇಕು. ಇಲ್ಲಿಗೆ ಸ್ವಲ್ಪ ಬೇರೆ ಸೆಂಟರ್ ಇಟ್ಬಾರ್ದು. ಸುಮ್ಮನೆ ಶೆಕೆ ಬಿದೋಗುತ್ತೆ ಅಮ್ಮ. ಐಲ ಮೇಲೆ ಕೊಳೆಯಲ್ಲಿ ಬಿದೋಗುತ್ತೆ, ಶೆಕೆ ಗೊತ್ತುವ. ಫ್ರೆಂಡ್ಸ್, ನಮ್ಮ ಲಚ್ಚಿಗೆ ಸ್ನಾನ ಮಾಡಿಸಿ ಟೆರೆಸ್ ಮೇಲೆ ಬಿಟ್ಟಿದ್ದೀವಿ. ಪಾಪ ಅದಕ್ಕೆ ತುಂಬ ಹಿಂಸೆ ಆಗ್ತೈತೆ. ಲಚ್ಚಿ ಲಚ್ಚಿ ಅಮ್ಮ ಬಟ್ಟೆ ತುಂಬ ಕೆಂಪಟ್ಟೆಯಲ್ಲಿ ಕೆಳಗಡೆ ಇಲ್ಲಿ ಎತ್ಕೊಂಡು ಒರೆಸ್ಕೊಳ್ಳಿ. ಅದು ಯಾಕಮ್ಮ? ಅದಕ್ಕೆ ತುಂಬ ಓಯ್ ಲಚ್ಚಿ ಲಚ್ಚಿ ಇಲ್ಲ ಲಚ್ಚಿ ಬಾ ಇಲ್ಲ ಒರೆಸ್ಕೊಂಬ ಇದರಲ್ಲಿ. ಹಾಂ ಒರೆಸ್ಕೋದ್ರಲ್ಲಿ ಒರೆಸ್ಕೊ ನೀಟಾಗಿ ಒರೆಸ್ಕೊ. ನೋಡಿ ಒರೆಸ್ಕೊಳುತ್ತೆ ಒಂದು ಸ್ವಲ್ಪ ಹೊತ್ತು. ನಮ್ಮ ಕೆಲ ಒರೆಸ್ಕೊಳ್ಳಲ್ಲ ಅದು. ಪಾಪ ಮುಗಿ ನೀರು ಹಾಕಿದ್ರೆ ಅದಕ್ಕೆ ಗೊರ ಅಂತೈತೆ. ಹಾಂ ಯಾಕೆ ಮುಗಿ ನೀರು ಹಾಕ್ದು? ನಾನು ಹಾಕಿದ್ದು ನಾನು ಅಷ್ಟು ನೀಟಾಗಿ ಮುಚ್ತಾ ಇದ್ದೆ. ಪಾಪ ಗಂಟ ಸೊರ್ರ ಅಂತ ನೀರು ಹೊಡಿತು. ಕಿವಿ ಒಳಗೆಲ್ಲ ಅದಕ್ಕೆ ಕಿವಿ ಒಳಗೆ ನೀರುತ್ತೆ. ಕಿವಿ ಮುಚ್ಕೊಂಡಿದ್ದೆ ಪಾಪ. ಅದಕ್ಕೆ ಮೂಗಿಗೆ ನೀರು ಹಾಕ್ಬಿಟ್ರೆ ಮೋಸ್ಟ್ಲಿ ಕಿವಿಗೋ ಮೂಗೋ ನೀರೋಗಿರುತ್ತೆ. ನಾನು ಮಾಡಿಸಿದ್ರೆ ಎಷ್ಟು ನೀಟಾಗಿ ಮಾಡಿಸ್ತೀನಿ ಗೊತ್ತಾ? ನೀವುಗಳು ಹಂಗೆ ಅದಕ್ಕೆ ಟಾರ್ಚರ್ ಮಾಡೋದು. ವರ್ಷ ಎಲ್ಲ ನೀನು ನೋಡಿದ್ರೆ ಎದ್ರಕೊಂಡು ಕೂತ್ಕೊತಿರೋದು. ಹಾಂ ಅದು ನಮ್ಮ ಪ್ರೀತಿ ಜಾಸ್ತಿ ಇರ್ತದೆ. ಲಚ್ಚಿ ಒಂದು ಅರ್ಧ ಗಂಟೆ ಇರಲಿ ಇಲ್ಲ ಸುಮ್ಮನೆ ಆಮೇಲೆ ಹೋಗೋಣ ಜಾತ್ರೆಗೆ. ಅದು ಒಣಗಲಿ ನೀಟಾಗಿ. ಈಗ ಅದಕ್ಕೆ ಊಟ ನಮಗೆ ಇಲ್ಲ. ಅದಕ್ಕೆ ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ. ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿರ್ಬೇಕು ಅನ್ಕೊಂಡಿರ್ಬೇಕು. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬೇರೆ ಬಟ್ಟೆ ಗೊತ್ತದ ಬರಬೇಡ, ಯಾಕಂದ್ರೆ ನಿಮಗೆ ಸಬ್ಸ್ಕ್ರಿಪ್ಷನ್ ಬರಲ್ಲ. ಸಬ್ಸ್ಕ್ರಿಪ್ಷನ್ ಅಲ್ಲ, ನೋಟಿಫಿಕೇಶನ್. ಇವಾಗ ನಾವು ಜಾತ್ರೆಗೆ ಹೊರಟಿದ್ದೀವಿ. ನಮ್ಮ ಲಚ್ಚಿ ಸ್ವಲ್ಪ ನೀಟಾಗಿ ಒಣಗಬೇಕದು. ಬೇರೆ ಬಟ್ಟೆ ಗೊತ್ತಿಲ್ಲ ಅಂದ್ರೆ ನಿಮಗೆ ನೋಟಿಫಿಕೇಶನ್ ಬರಲ್ಲ, ಮಲ್ಟಿಪ್ಲಿಕೇಶನ್ ಬರಲ್ಲ, ಎಲ್ಲ ಬರಲ್ಲ. ಸರಿ ಫ್ರೆಂಡ್ಸ್, ಜಾತ್ರೆಗೆ ಹೋಗ್ಬೇಕಾದ್ರೆ ಪ್ರತಿಯೊಂದನ್ನು ನಾನು ಅಲ್ಲಿ ಶೇರ್ ಮಾಡ್ಕೊತೀನಿ. ನೋಡಿ ಗೈಸ್, ನಾನು ಜಾತ್ರೆಗೆ ಹೋಗ್ತಿಲ್ಲ. ಲಚ್ಚಿ ನಮ್ಮ ಮನೇಲಿ ಒಂದೇ ಇರುತ್ತೆ ಅಂತ. ಜಾತ್ರೆಗೆ ಹೋದ್ಮೇಲೆ ತೋರಿಸ್ತೀನಿ ಗೈಸ್. ಅದಿದೆ ಕೇಳಂಗಿಲ್ಲ ಜಾತ್ರೆಗೆ ಹೋದ್ಮೇಲೆ. ಯಾಕೆ ಮನೆ ಕೆಲಸ ಮಾಡಿರೋದು ಯಾಕೆ ಮತ್ತೆ ನಿನ್ನೆ ಜಾತ್ರೆ ಅಡುಗೆ ಮಾಡಿದ್ದೀನಿ ನಾನು. ಜಾತ್ರೆಯಲ್ಲಿ ಆಟ ಆಡಿಸ್ತಾರೆ ಅಂತ ಆಟ ಆಡೋಕ್ಕೋಸ್ಕರ ಅವನು ಹೇಳಿದ ಕೆಲಸ ಮಾಡ್ತಾವನೆ. ಇರಲಿ, ಒಂದು ಆಟ ಆಡ್ಸೋಣ. ಸರಿ ಫ್ರೆಂಡ್ಸ್, ಏನು ಒಂದಾಟ ನಾನು ಕೇಳಿದಾಳ ಆಡಿಸ್ಬೇಕಲ್ಲಿ. 4 ಆಟ 4. ನಮ್ಮ ಲಚ್ಚಿ ಮನೆಯನ್ನೆಲ್ಲ ಗಲೀಜು ಮಾಡ್ಕೊಂಡು ಹೋಯ್ತು. ಸೊ ಇವಾಗ 4 3 2 1 ಸೈಡ್ ಬೈ. ಇದೇನೋ ಈ ಕಡೆಗೆ ಬಾ. ಇದೇನೋ ಬುದ್ಧಿ ಹೋಯ್ತು. ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮುತ್ತು ಬೇಡವಿಲ್ಲ. ಒರೆಸಿದ್ದಾರೆ. ನಮ್ಮ ಲಚ್ಚಿ ಎಲ್ಲ ಗಲೀಜು ಮಾಡಿಬಿಡ್ತು. ಹಾಗಾಗಿ ನಾನು ಸುಮ್ಮನೆ ಮೇಲೆ ಊರಾಡ್ತಾ ಹೋಗಿದ್ದೀನಿ. ಮನೆ ಕೆಲಸ ಮಾಡಕ್ಕೆ ನೀನು ಗಲೀಜು ಮಾಡಕ್ಕ ಸಾಲುತ್ತಿಲ್ಲವೇ ಮತ್ತು ಇವಾಗ ಸಂಡೇ ಫ್ರೆಂಡ್ಸ್. ಇದು ನಾವು ಉಸ್ಕೂರು ಜಾತ್ರೆ ಇತ್ತು. ಜಾತ್ರೆಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ ಹೋಗ್ತಾಯಿದ್ದೀವಿ ಬೈಕಲ್ಲಿ. ನಾವು ಸ್ವಲ್ಪ ತುಂಬ ದೂರ ಏನಿಲ್ಲ, ನಮ್ಮ ಮನೆಯಿಂದ ಒಂದು 15 ನಿಮಿಷ ಆಗುತ್ತೆ ಅಷ್ಟೇ, ಹತ್ರನೇ. ಆ ಜಾತ್ರೆ ತುಂಬ ಚೆನ್ನಾಗಿತ್ತು. ನಾವು ವರ್ಷವೂ ಹೋಗ್ತಾಯಿದ್ದೀನಿ. ನನ್ನ ಮದುವೆಗೆ ಮುಂಚೆಯಿಂದನೂ ಅಷ್ಟೇ, ನಮ್ಮ ಅಪ್ಪಾಜಿಯವರಿದ್ದಾಗಿಂದನೂ ಎಲ್ಲ ಹೋಗ್ತಾಯಿದ್ವಿ ನಾವು. ಮದುವೆ ಆದಮೇಲೆ ಕೂಡ ಹೋಗ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಜಾತ್ರೆ ಅಂದರೆ. ನಂಗೆ ತುಂಬ ಇಷ್ಟ ಆಗುತ್ತೆ ಜಾತ್ರೆಗಳು, ಸಂತೆಗಳು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೈಡ್ ನೋಡಿ, ಸೈಡ್ಗೆ ಆಯಿತು. ಸೊ ಮತ್ತು ನಾವು ಜಾತ್ರೆಗೆ ಹೊರಟ್ವಿ. ಜಾತ್ರೆ ತುಂಬಾ ರಶ್ ಆಗಿತ್ತು. ಇದು ಎಂಟ್ರೆನ್ಸ್. ಇದು ತುಂಬ ಕೆಲವು ಐಟಮ್ಸ್ ಎಲ್ಲ ಇಟ್ಟಿದ್ರು. ನೋಡಿ ನಮಗೆ ತುಂಬ ಖುಷಿ ಆಯಿತು. ನೋಡ್ತೀನಷ್ಟೇ, ತೊಗೊತಾ ಇಲ್ಲ. ಎಲ್ಲ ತೊಗೊಂಡಿದ್ದೀನಿ ಆಲ್ರೆಡಿ ನಾನು. ತೊಗೊಂಡ್ರೆ ನಮ್ಮ ಮನೆಯವರು ಬೈತಾರೆ, ಇದನ್ನೆಲ್ಲ ತೊಗೊತೀಯ, ವೇಸ್ಟ್ ಮಾಡ್ತೀಯ, ಏನಕ್ಕೆ ಬೇಕಿದಲ್ಲ, ದುಡ್ಡು ವೇಸ್ಟ್ ಅಂತ ಬೈತಾ ಇರ್ತಾರೆ. ಸೊ ಹಾಗಾಗಿ ನಾನು ಏನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಒಂದೆರಡು ಪ್ಲಾಸ್ಟಿಕ್ದು ಪ್ಲ್ಯಾಂಟ್ ಗಿಡ ಬರುತ್ತೆ, ಚೆನ್ನಾಗಿ ತಂದು ತಗೊಂಡೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಸರಗಳು ಮತ್ತು
ಈ ಗೋಡೆಗೆ ಹಾಕೋ ತೋರಣಗಳು ಮತ್ತು ದುಪ್ಪಟ್ಟಗಳು ಮತ್ತು ನೋಡಿ ಇದು ಏನೋ ಒಂಥರ ಗೊಂಬೆಗಳು ಎಲ್ಲ ಇತ್ತು. ಎಲ್ಲ ಚೆನ್ನಾಗಿತ್ತು. ನನಗೆ ಫುಲ್ ವೀಡಿಯೋ ಮಾಡೋಕ್ಕೂ ಆಗ್ತಿರಲಿಲ್ಲ. ಅಲ್ಲಿ ತುಂಬ ಜನಗಳು, ಡಿಸ್ಟರ್ಬೆನ್ಸು. ಮತ್ತು ನಾವು ಕ್ಯೂ ಅಲ್ಲಿ ನಿಂತಿದ್ವಿ. ತುಂಬ ದೊಡ್ಡದಾಗಿತ್ತು ಕ್ಯೂ. ನಿಂತು ಸಾಕಾಯಿತು. ತುಂಬಾ ರಶ್ ಆಗಿತ್ತು. ವರ್ಷಕ್ಕೊಂದು ಸರಿ ಮದ್ದೂರಮ್ಮನ ಜಾತ್ರೆ ಆಗುತ್ತೆ. ನಾವು ವರ್ಷ ಮಿಸ್ ಮಾಡ್ದಿರೋ ಹೋಗ್ತಾ ಇದ್ದೀವಿ. ಮುಂದೆ ಏನೋ ಗೊತ್ತಿಲ್ಲ, ನೋಡಬೇಕು. ಆವಾಗ ನಾನು, ನಮ್ಮ ಅಪ್ಪಾಜಿ, ನಮ್ಮ ಅಕ್ಕ ಎಲ್ಲ ಹೋಗ್ತಾ ಇದ್ವಿ. ಆಮೇಲೆ ಮದುವೆ ಆದಮೇಲೆ ನಾನು, ನಮ್ಮ ಮನೆಯವರು, ಮಕ್ಕಳು ಎಲ್ಲ ಹೋಗ್ತಾ ಇದ್ವಿ. ಈ ಸೀಸನಲ್ಲಿ ಅಂತೂ ಹಣ್ಣು ಕಾಯಿ ತೊಗೊಳಕ್ಕೆ ಆಗಲ್ಲ. 2 ಹಣ್ಣು 1 ಕಾಯಿ ಹಾಕ್ತಾರೆ, 100 ರೂಪಾಯಿ ಇಸ್ಕೊತಾರೆ. ಇದು ಸೀಸನ್ ಅಲ್ವಾ, ತೊಗೊತೀವಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ರೇಟ್ ಹೇಳ್ತಾ ಇರ್ತಾರೆ. ದೇವಸ್ಥಾನ ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ರೆಡಿ ಮಾಡಿದರು. ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಡೆಕೋರೇಷನ್ನೇ ಆಗಲಿ, ಏನೇ ಆಗಲಿ, ಒಂದು ಸಿಸ್ಟಮ್ಯಾಟಿಕ್ ತುಂಬ ಚೆನ್ನಾಗಿತ್ತು. ಮತ್ತು ದೇವ್ರ ದರ್ಶನ, ಇದು ಎಂಟ್ರೆನ್ಸ್ ಒಳಗಡೆ. ತುಂಬ ರಶ್ ಅಂದರೆ ರಶ್ಶು. ನನ್ನ ಮಗಳಂತೂ ಎಲ್ಲ ಲಜ್ಜಿ ಪಿಜ್ಜಿ ಮಾಡಕ್ಕೆ ಬಿಟ್ಟಿದ್ರು. ಅವಳು ಎತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ನನಗೆ. ನೋಡಿ ಅಮ್ಮನವ್ರ ದರ್ಶನ. ಅಕ್ಕ ತಂಗಿರು ಇವರು ಮದ್ದೂರಮ್ಮ ಅಂದ್ಬಿಟ್ಟು ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ನನಗೆ ವೀಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಸಾಧ್ಯನೇ ಇಲ್ಲ. ಎಲ್ಲರ ಫೋನು ಕಿತ್ಕೊತಾಯಿದ್ರು. ನಾನು ಸುಮ್ಮನೆ ಫೋನ್ ಇಟ್ಕೊಳ್ಳೋರ ಥರ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಸುಮ್ಮನೆ ಹಂಗೆ ಸೈಲೆಂಟಾಗಿ ಇಟ್ಕೊಂಡಿದ್ದೆ. ನನ್ನ ಸಬ್ಸ್ಕ್ರೈಬರ್ ಕೂಡ ದರ್ಶನ ಮಾಡ್ಕೊಳ್ಳಿ ಅಮ್ಮನ್ನ ಅಂದ್ಬಿಟ್ಟು ಪ್ರಸಾದ ಇಸ್ಕೊಂಡ್ವಿ. 100 ರೂಪಾಯಿ 4 ಲಡ್ಡು ಬಂದಿದ್ವು. ಮನೆಗೆ ಎತ್ಕೊಂಡು ಹೋಗೋಣ ಅಂದೆ. ಅವ್ರು ಅಲ್ಲೇ ತಿನ್ನೋಣ ಬಿಡು, ಹೆಂಗೋ ಹೊಟ್ಟೆ ಬೇರೆ ಹಸಿವಾಗ್ತಾಯಿದೆ, ಬೆಳಗಿಂದ ಏನು ತಿಂದಿಲ್ಲ ಅಂದ್ಬಿಟ್ಟು. ದರ್ಶನ ಚೆನ್ನಾಗಾಯಿತು. ಇವಾಗ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಅಂದರೆ ಬಿರಿಯಾನಿ. ಆ ದೇವ್ರಿಗೆ ನಾನ್ ವೆಜ್ಜೇ ಮಾಡ್ತಾರೆ. ತುಂಬ ಮರಿಗಳು ಹೊಡಿತಾರೆ, ಕೋಳಿ ಕೊಯ್ತಾರೆ, ಎಲ್ಲ ಮಾಡ್ತಾರೆ. ಪ್ರತಿಯೊಂದು ಮನೇಲೂ ಒಂದೊಂದು ಮರಿ ಮಾಡ್ಕೊತಾರೆ. ತೇರುಗಳು ಕೂಡ ಚೆನ್ನಾಗಿ ಬರ್ತವೆ. ತುಂಬ ಸುತ್ತಮುತ್ತ ಹಳ್ಳಿಯಿಂದೆಲ್ಲ ತೇರುಗಳು ಬರ್ತವೆ. ಮತ್ತು ಅದೆಲ್ಲ ಆಯಿತು, ದರ್ಶನ ಮಾಡಿದ್ದು. ಮತ್ತು ಹಣ್ಣು ಜವನಾನ ನಾವು ತೇರ ಮೇಲೆ ಎಸೆಯೋದೊಂದು, ಇಲ್ಲೊಂದು ಎಲ್ಲ ಕಡೆ ಜಾತ್ರೆಯಲ್ಲಿ ಅಷ್ಟೇ. ಹಣ್ಣು ಜವನ ಒಂದು ಚಿಪ್ಪು ಬಂದ್ಬಿಟ್ಟು 50 ರೂಪಾಯಿ. ಒಂದು ಚಿಪ್ ತೊಗೊಂಡ್ವಿ. ನಮ್ಮ ಮನೆಯವರೇ ಎಲ್ಲ ಅವರೇ ಎಸ್ದುಬಿಟ್ರು. ನನಗೆ ಒಂದು, ನನ್ನ ಮಗನಿಗೊಂದು, ಮಗಳಿಗೊಂದು ಕೊಟ್ಟರು ಅಷ್ಟೇ. ಮಿಕ್ಕಿದ್ದೆಲ್ಲ ಅವರೇ ಹಾಕ್ಬಿಟ್ರು. ಅದು ಸರಿಯಾಗಿ ಬೀಳ್ತಾನೆ ಇರಲಿಲ್ಲ. ಒಂದೊಂದು ಬೀಳ್ತಾಯಿತ್ತು, ಒಂದೊಂದು ಬೀಳ್ತಿರ್ಲಿಲ್ಲ. ಒಂಥರ ನೋಡೋಕೆ ಇದೆಲ್ಲ ಚೆನ್ನಾಗಿರುತ್ತೆ. ನಮ್ಮೂರಾಗೂ ಅಷ್ಟಿದೆ ಥರನೇ ಮಾಡ್ತಾರೆ. ಹಣ್ಣು ಜವನ ಸ್ಮೆಲ್ ಅಂತೂ ತುಂಬ ಸಖತ್ತಾಗಿರುತ್ತೆ. ತೇರುಗಳು ಕೂಡ 1-2 ತೇರುಗಳು ಬೇರೆ ಬಿದ್ದು ಹೋಗ್ಬಿಟ್ವು. ಅದು ಬೇರೆ ಬೇಜಾರು. ಇಲ್ಲಿ ನಾವಿರೋ ಏರಿಯಾಯಿಂದನೂ ತೇರು ವರ್ಷ ಹೋಗ್ತಾಯಿತ್ತಂತೆ. ಏನೋ 1-2 ಸಾರಿ ಬಿದ್ದು ಹೋಗ್ಬಿಟ್ಟೈತೆ. ಮತ್ತು ಕೆಲವು ಜನ ಡೆತ್ ಆಗಿದ್ದಾರೆ. ಹಾಗಾಗಿ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಏನೋ ಕೆಲವರು ಇಲ್ಲಿ ಕಾಂಪಿಟೇಷನ್ ಇಡ್ತಾರೆ. ತುಂಬ ಹೈಟಾಗಿ ಮಾಡಿದ್ರೆ ಪ್ರೈಸ್ ಕೊಡ್ತಾರೆ ಅಂದ್ಬಿಟ್ಟು ತುಂಬ ಹೈಟ್ ಮಾಡೋಕ್ಕೆ ಹೋಗ್ತಾರೆ. ಅದು ಗಾಳಿ ಬೇರೆ ಜಾಸ್ತಿ ಬರುತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಬಿದ್ದೋಗ್ಬಿಡುತ್ತೆ, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಮತ್ತು ನನ್ನ ಸಬ್ಸ್ಕ್ರೈಬರ್ ಕೂಡ ಇಬ್ಬರು ಸಿಕ್ಕಿದ್ರು ಇಲ್ಲಿ. ಅವರು ಕೂಡ ಕೇಳ್ತಾಯಿದ್ರು, ಹಾಯ್ ಅಂತ ಇದ್ದಾರೆ. ಅವರು ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಅವರು ಹೇಳ್ತಾಯಿದ್ರು ಚೆನ್ನಾಗಿ ಮಾಡ್ತೀಯ ನವೀನ ವೀಡಿಯೋಸ್ ಅಂದ್ಬಿಟ್ಟು. ತುಂಬ ಖುಷಿ ಆಯಿತು. ನೋಡಿ ಇದೇ ಪ್ರಸಾದ, ಬಿರಿಯಾನಿ ಕೊಟ್ಟಿದ್ರು. ಚೆನ್ನಾಗಿತ್ತು ಬಿರಿಯಾನಿ ಕೂಡ. ಮತ್ತು ಎಲ್ಲ ಪ್ರಸಾದ ತಿಂದ್ವಿ, ಎಲ್ಲರನ್ನೂ ಮಾತಾಡಿಸಿದ್ವಿ. ಬರುವಾಗ ಇಲ್ಲಿ ಗೊಂಬೆಗಳು ನೋಡಿದ್ವಿ, ತುಂಬ ಚೆನ್ನಾಗಿದ್ವು. ಇದೇ ಫಸ್ಟ್ ಟೈಮ್ ನೋಡಿದ್ದು ನಾನು ಈ ಥರ ಗೊಂಬೆಗಳನ್ನ. ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಬಿಟ್ಟೆ. ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇಬ್ಬರು. ಅವರೇ ಮಾತಾಡಿಸಿದ್ರು. ಅಂದರೆ ಫಸ್ಟೇ ಗೊತ್ತಿತ್ತು ನನಗೆ ಅವರು. ಮತ್ತು ಅವರು ಕರೆದ್ಬಿಟ್ಟು ಹೇಳಿದ್ರು, ನವೀನ ವೀಡಿಯೋ ಚೆನ್ನಾಗಿ ಮಾಡ್ತಾಯಿದ್ಯಾ, ಮಾಡು, ಡೈಲಿ ಹಾಕೋ ವೀಡಿಯೋ, ಯಾವಾಗಲೂ ಒನ್ ಟೈಮ್ ಹಾಕ್ತೀಯಾ ಅಂತ ಕೇಳ್ತಾಯಿದ್ರು. ನಾನು ಹ್ಞೂ ಸರಿ ಆಯಿತು. ನನಗೂ ಖುಷಿ ಆಯಿತು ಅವ್ರು ಮಾತಾಡಿಸಿದ್ದು. ಮತ್ತು ಬರ್ತಾ ಹಂಗೆ ತುಂಬ ಬಿಸಿಲಿತ್ತು, ತುಂಬ ಸೆಕೆ ಅನ್ನಿಸ್ತಾಯಿತ್ತು. ಒಂದು ಜ್ಯೂಸ್ ಕುಡಿದ್ವಿ, ಕಬ್ಬಿನ ಹಾಲು. ಬಂದ್ವಿ. ಮತ್ತು ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದ್ವು. 1-2 ತೊಗೊಂಡೆ. ಮತ್ತು ಇಲ್ಲಿ ಮಕ್ಕಳಿಗೆ ಆಟ ಆಡ್ಸೋಕ್ಕೆಲ್ಲ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ವು.
ನನ್ನ ಮಗಳನ್ನ ಇಲ್ಲಿ ಕೂರಿಸ್ದೆ ನೀರೊಳಗಡೆ, ಇದೇನಂತ ಗೊತ್ತಿಲ್ಲ. ಮತ್ತು ನನ್ನ ಮಗ ಆ ಕಡೆ ಆಟ ಆಡ್ಕೊಂಡಿದ್ದ, ಮತ್ತು ಅವನು ಕೂಡ ಬಂದು ಜಾಯ್ನ್ ಆಗ್ತಾನೆ. ದೊಡ್ಡವನು ಅಂದ್ಬಿಟ್ಟು ಅವನ್ನ ಕೂರಿಸ್ಲಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳನ್ನ ಮಾತ್ರ ಕೂರಿಸ್ತಾರೆ. ಅವಳಿಗೆ ಆಡೋಕ್ಕೆ ಬರ್ತಿರ್ಲಿಲ್ಲ, ಸುಮ್ಮನೆ ಹಿಂದಕ್ಕೆ ಮುಂದಕ್ಕೆ ತಿರುಗಿಸ್ತಾ ಇದ್ಲು. ಮಕ್ಕಳು ಆಟ ಆಡೋದನ್ನ ನೋಡಿ ನಾನು ಹೆಂಗೆ ಖುಷಿ ಪಡ್ಕೊಂಡು ನಿಂತ್ಕೊಂಡಿದ್ದೆ. ವರ್ಷ ನಾನು ಈ ಥರ ಬೇರೆ ಬೇರೆ ಗೇಮ್ಸ್ ಎಲ್ಲ ಆಡ್ತಾಯಿದ್ದೆ. ಇವಾಗ ನನಗೆ ಆಡೋಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ, ಮಕ್ಕಳೇ ಆಟ ಆಡ್ಕೊತಾರೆ. ಮತ್ತು ಇದೊಂದು ಆಟ ಆಡಿದೆ, ಇದು ಯಾಕೋ ನಂಗೆ ಇಷ್ಟನೇ ಆಗಿಲ್ಲ, ಮಜಾನೇ ಬಂದಿಲ್ಲ ಇದರಲ್ಲಿ ನಮಗೆ. ಸುಮ್ಮನೆ ಏನೋ ಕುದುರೆ ಮೇಲೆ ಕೂತ್ಕೊಳ್ಳೋದು, ಹೋಗೋ ತಿರುಗಿಸೋದು, ಜೋರಾಗಿ ತಿರುಗಿಸ್ಲಿಲ್ಲ, ಸಿಂಪಲಾಗಿ ತಿರುಗಿಸಿದ್ರು. ಯಾಕೋ ನಂಗೆ ಇಷ್ಟ ಆಗಿಲ್ಲ. ಒಂದು ಗೇಮ್ಗೆ 80 ರೂಪೀಸು, 90, 100 ಈ ಥರ. ಒಟ್ಟು ಹೆಂಗೋ ಮಕ್ಕಳು ಎಂಜಾಯ್ ಮಾಡೋದನ್ನ ನಾನು ನೋಡಿ ಖುಷಿಪಟ್ಟೆ. ಅವ್ರನ್ನೇ ತುಂಬ ಎಲ್ಲದರಲ್ಲೂ ಆಟ ಆಡಿಸ್ತಾ ಈ ವರ್ಷ ತುಂಬ ಅರ್ಜೆಂಟ್ ಅಂದ್ಕೊಂಡು ಬಂದುಬಿಡ್ತಾ ಇದ್ವಿ. ಈ ವರ್ಷ ನಾನು ಬೆಳಗ್ಗೆನೇ ಹೋಗಿದ್ವಿ ನಾವು. ಚೆನ್ನಾಗಿತ್ತು, ಪರವಾಗಿಲ್ಲ. ಒಟ್ಟು ಮಕ್ಕಳಿಗೆ ಅಂತೂ ತುಂಬ ಖುಷಿ ಆಯಿತು. ನನ್ನ ಮಗಳಿಗೆ ಇಷ್ಟ ಆಯಿತು, ನನ್ನ ಮಗನಿಗೇನು ಅಷ್ಟು ಇಷ್ಟ ಆಗಿಲ್ಲ ಇದು. ನನಗೂ ಅವ್ನಿಗೆ ಇಷ್ಟ ಆಗಿಲ್ಲ, ಅವಳಿಗೆ ಇಷ್ಟ ಆಯಿತು. ಒಟ್ಟು ಹೆಂಗೋ ಜಾತ್ರೆಗೆ ಹೋದ್ವಿ, ಬಂದ್ವಿ, ಆ ಥರ ಆಗ್ತಾಯಿತ್ತು. ಈ ವರ್ಷ ಏನೋ ಸ್ವಲ್ಪ ಚೆನ್ನಾಗಿತ್ತು ಎಂಜಾಯ್ಮೆಂಟು. ದೊಡ್ಡದು ಜಾಯಿಂಟ್ ವೀಲಲ್ಲಿ ಇದರಲ್ಲೆಲ್ಲ ಕೂತ್ಕೊತಾ ಇದ್ವಿ. ತುಂಬ ಚೆನ್ನಾಗಿರುತ್ತೆ ಅದು, ಫಾಸ್ಟಾಗೆಲ್ಲ ಹೋಗುತ್ತೆ, ಮಜಾ ಬರುತ್ತೆ. ಈ ವರ್ಷ ಕೂತ್ಕೊಳ್ಳಿಲ್ಲ, ಯಾಕೋ ನಂಗೆ ಇಂಟ್ರೆಸ್ಟ್ ಇಲ್ಲ, ಕೂತ್ಕೊಂಡಿಲ್ಲ. ಬಿಡು ಮಕ್ಕಳೇ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು. ಮತ್ತು ಇದರಲ್ಲಿ ಕೂತ್ಕೊಂಡ್ರು ಅವರಿಬ್ಬರು. ಇದಂತೂ ತುಂಬಾ ತಲೆ ಕೆಟ್ಟೋಗುತ್ತೆ ಇದ್ರಲ್ಲಿ ಕೂತ್ಕೊಂಡ್ಬಿಟ್ರೆ. ಭಯನೂ ಕೂಡ, ಮಜಾ ಕೂಡ ಹಂಗೆ ಬರುತ್ತೆ. ಅಂದರೆ ಗಟ್ಟಿಗೆ ಹಿಡ್ಕೋಬೇಕು, ತೆಗೆದು ಎಸ್ತು ಬಿಡುತ್ತೆ ಹಂಗೆ. ಇದು ಚೆನ್ನಾಗಿರುತ್ತೆ. ಇವನು ಹೋಗೋ ಕುತ್ಕೊತಾ ಇದ್ದ, ಸರಿ ಇನ್ನೇನು ಅಂದ್ಬಿಟ್ಟು ಬಿಡು ಮಕ್ಕಳು ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ತೋರಿಸಿದ್ವಿ. ಸಣ್ಣ ಪುಟ್ಟವೆಲ್ಲ ಆಗಲ್ಲ ಅವನು. ಚೆನ್ನಾಗಿತ್ತು. ಸುತ್ತಮುತ್ತ ಹಳ್ಳಿಯವ್ರು ಎಲ್ಲರೂ ಬರ್ತಾರೆ ಫ್ರೆಂಡ್ಸ್, ತುಂಬ ದೂರ ಹೊಸೂರಿಂದೆಲ್ಲ ಬರ್ತಾರೆ ಅವರು. ಆಟ ಎಲ್ಲ ಮುಗೀತು. ಹೋಗೋ ಟೈಮಲ್ಲಿ ನನ್ನ ಮಗಳು ಮೆಹಂದಿ ಬೇಕಂತ ಫಸ್ಟ್ ಹೇಳಿದ್ಲು ಅವಳು, ನಂಗೆ ಬೇಕೇ ಬೇಕಂತ. ಸರಿ ಬಿಡು ಅಂದ್ಬಿಟ್ಟು ಹಾಕಿಸ್ದೆ ಒಂದು ಕೈಗೆ. ಅದು ಏನೋ ಕೆಮಿಕಲ್ ಹಾಕಿರ್ತಾರೆ ಮೋಸ್ಟ್ಲಿ, ಏನೋ ಗೊತ್ತಿಲ್ಲ. ಮೇಲೆಗಡೆ ಹಾಕಿ ಅಂದೆ, ಹಾಕಲ್ಲ ಸ್ಕಿನ್ ಅಲರ್ಜಿ ಆಗುತ್ತೆ ಅಂದರು. ಸರಿ ಸಾಕು ಅಂದ್ಬಿಟ್ಟು ಇಷ್ಟು ಮಾತ್ರ ಹಾಕ್ಸಿದ್ವಿ. ತುಂಬ ಖುಷಿ ಆಯಿತು ಅವಳಿಗೆ. ಅವಳಿಗೆ ಮೆಹಂದಿ ಅಂದರೆ ತುಂಬ ಇಷ್ಟ. ಮೆಹಂದಿ ಹಾಕ್ಕೊಳ್ಳೋದು, ನೈಲ್ ಪಾಲಿಶ್ ಹಾಕ್ಕೊಳ್ಳೋದು ಇವೆಲ್ಲ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ನೋಡಿ ಎಷ್ಟು ಚೆನ್ನಾಗಿ ರೆಡ್ಡಾಗಿ ಕಾಣಿಸ್ತಾ ಇದೆ. ಒಂದು 2-3 ದಿನ ಚೆನ್ನಾಗೇ ಇತ್ತು. ಸೊ ಬರುವಾಗ ಮತ್ತಿನ್ನೊಂದು ಅದೇನೋ ಮಿಕ್ಸು ಫ್ರೂಟ್ಸ್ ಅದೇನೋ ಹಾಕ್ಕೊಟ್ರು ಅವರು. ನಾನು ಅದೆಲ್ಲ ಯಾವಾಗೂ ತಿನ್ನೋಕ್ಕೆ ಕುಡಿಯೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಏನೋ ಬಾದಾಮ್ ಹಾಲು, ಐಸ್ ಕ್ರೀಮು, ಅದೇನೋ ಸಬ್ಜಾ ಬೀಜ ಏನೇನೋ ಹಾಕ್ಬಿಟ್ಟು ಮಿಕ್ಸಿಂಗಲ್ಲಿ ಕೊಡ್ತಾರೆ. ಶಾವಿಗೆಲ್ಲ ಹಾಕ್ಬಿಟ್ಟು ಗುಲ್ಕನ್ನು ಹಾಕ್ತಾಯಿದ್ದಾನೆ, ಏನೇನೋ ಹಾಕ್ತಾಯಿದ್ದಾನೆ. ಸರಿ ನೋಡೋಣ ಟೇಸ್ಟ್ ಅಂತ ತೊಗೊಂಡ್ವಿ. ಒಂದು ಬಂದುಬಿಟ್ಟು 60 ರೂಪಾಯಿ, 60 ರೂಪೀಸು. ಮತ್ತೇನೋ ರೋಸ್ ವಾಟ್ರ ಏನೇನೋ ಹಾಕ್ತಾಯಿದ್ರು. ಏನೋ ಚೆನ್ನಾಗಿರುತ್ತೋ ಇಲ್ವೋ ಅಂದ್ಕೊಂಡೆ, ಪರವಾಗಿರಲಿಲ್ಲ, ಚೆನ್ನಾಗೇ ಇತ್ತು. ನಾನೊಂದು 2-3 ಸ್ಪೂನ್ ತಿಂದೆ ಅಷ್ಟೇ. ಮತ್ತು ಮಕ್ಕಳು ನಮ್ಮ ಮನೆಯವರು ತಿನ್ಕೊಂಡ್ರು. ಮಕ್ಕಳು ತಿಂತಾರೆ, ನನಗೇನಿದ್ರು ನನಗೆ ತಿಂತೀನಿ. ಆದರೆ ಈ ಥರ ಎಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ. ಏನಾದರೂ ಫ್ರೂಟ್ಗಳು ಜ್ಯೂಸ್ ಎಲ್ಲ ಚೆನ್ನಾಗಿ ಕುಡಿತೀನಿ. ಈ ಐಸ್ ಕ್ರೀಮ್ಸು ಅವು ಇವೆಲ್ಲ ಇಷ್ಟ ಆಗಲ್ಲ ಅಷ್ಟೊಂದು. ಮತ್ತು ಆಯಿತು, ಇವಾಗ ಪೆಟ್ರೋಲ್ ಬೇರೆ ಖಾಲಿಯಾಗೋಯ್ತು. ಪೆಟ್ರೋಲ್ ಹಾಕಿಸ್ಕೊಂಡು ನನ್ನ ಮಗ ನೋಡಿ ವಿಡಿಯೋ ಮಾಡೋದು, ನಾನು ಬರ್ತೀನಿ ಅಲ್ಲಿಂದ. ಬಂದ್ವಿ ಫ್ರೆಂಡ್ಸ್ ಇವಾಗ ಜಾತ್ರೆಯಿಂದ. ತುಂಬ ರಶ್ಶು, ಹೆವಿ ರಶ್ಶು. ನಮಗಂತೂ ಸಾಕಾಗೋಯ್ತು ಅಂದರೆ ಆ ಗಾಡೀಲಿ ನಮ್ಮ ಬೈಕಲ್ಲಿ 4 ಜನ ಕೂತ್ಕೊಂಡು ಹೋಗೋದೇ ತುಂಬ ಕಷ್ಟ. ಆದರೂ ನಾವು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡೆ, ನಮ್ಮ ಮನೆಯವ್ರು ಬೇಡ ಗಾಡೀಲಿ ಹೋಗೋಣ ಬಾ, ಬೇಗ ಹೋಗಿ ಬರೋಣ ಅಂದ್ಕೊಂಡು 2 ಗಂಟೆಗೆ ಹೋದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಯಿತು. ಏನನ್ನ ತೊಗೊಂಡು ಬಂದ್ವಿ ಸಿಂಪಲ್ಲಾಗಿ. ಏನೇನು ತೊಗೊಂಡೆ ಅಂತ ಇವಾಗ ನನ್ನ ಮಗಳೇ ತೋರಿಸ್ತಾಳೆ ನೋಡಿ. ಇವಾಗ ನಾನು ತೋರಿಸ್ತೀನಿ ವಿಡಿಯೋ ಮಾಡೋ ಅಂತ ಹೇಳಿದೆ ಅವಳಿಗೆ. ಅವಳಿಲ್ಲ ನಾನೇ ತೋರಿಸ್ತೀನಿ ಅಂತ ಹೇಳಿದ್ಲು. ಸರಿ ಬಿಡು ಅಂದ್ಕೊಂಡು ಅವಳೇ ತೋರಿಸ್ತಾ ಇದ್ಲು. ಇಲ್ಲಾಂದರೆ ಓ ಅಂತಾಳೆ. ಒಂದು ಬಾಕ್ಸ್ ತೊಗೊಂಡ್ಲು ಅವಳು, ಒಂದು ವಾಟ್ರ್ ಬಾಟ್ಲು ಮತ್ತು ಒಂದು ಬಾಕ್ಸು ತೊಗೊಂಡ್ಲು. ಆಟ ಸಾಮಾನು ಅಂದರೆ ಕಣ್ಣು ಬಾಯಿ ಬಿಡ್ತಾರೆ ಮಕ್ಕಳು. ಅದೇನು ಯೂಸ್ ಆಗೋಲ್ಲ. ಒಂದು 2 ಅವರ್ 3 ಅವರ್ ಅಷ್ಟೇ ಇಟ್ಕೊತಾರೆ ಮತ್ತು ಹಾಳು ಮಾಡ್ತಾರೆ. ನನ್ನ ಮಗ ಒಂದು ಚೆಸ್ದು ತೊಗೊಂಡ, ಚೆಸ್ಸು ಮತ್ತು ಲೂಡೋ ಇತ್ತು, ಅದು ಪರವಾಗಿಲ್ಲ 100 ರೂಪೀಸು ಯೂಸ್ ಆಗುತ್ತೆ.
ನೋಡಿ ಕಂಪಾಸ್ ಅಂತ ತೊಗೊಂಡವಳೆ. ಇವಳು ತಗೊಳ್ಳೋದೆಲ್ಲ ಸ್ವಲ್ಪ ಹಿಂಗೆ ವೇಸ್ಟ್ ಮಾಡ್ತಾಳೆ ಅವಳು. ಬರೀ ಆಟ ಸಾಮಾನುಗಳೇ ತಗೊತಾಳೆ. ಹೊಟ್ಟೆ ತುಂಬ ತಿನ್ನಬೇಕು, ಏನೋ ಯೂಸ್ ಆಗೋ ತಗೋಬೇಕು. ನಮ್ಮ ಲಚ್ಚಿ ನೋಡ್ತಾ ಇತ್ತು, ಏನೋ ಮಾಡ್ತಿದ್ದಾರೆ ಇವರು, ನನಗೇನೋ ತರಲಿಲ್ವಲ್ಲ ಅಂತ ನೋಡ್ತಾ ಇತ್ತು. ಅದಕ್ಕೆ ಅವ್ರಿಗೋಸ್ಕರ ಲಚ್ಚಿಗೋಸ್ಕರ ಒಂದು ಬಾಲ್ ತೊಗೊಂಡ್ಲ ಅವಳು. ಅದು ಬಾಲ್, ಅದು ಮೂಸು ಕೂಡ ನೋಡಲಿಲ್ಲ, ಅದು ಬಾಲ್ ಮುಟ್ಲೇ ಇಲ್ಲ. ಅದು ನಮ್ಮ ಲಚ್ಚಿಗೆ ಇಷ್ಟ ಆಗಿಲ್ಲ ಅದು. ಮತ್ತು ಒಂದು ರಬ್ಬರ್ ಬ್ಯಾಂಡು ಫುಲ್ಲು ಸೆಟ್ಟು ಚೆನ್ನಾಗಿತ್ತು. ಅವಳಿಗೆ ಡೈಲಿ ಜಡೆ ಹಾಕಬೇಕಲ್ಲ ಸ್ಕೂಲ್ಗೆಲ್ಲ, ಹಂಗಾಗಿ ತೊಗೊಂಡೆ, ಯೂಸ್ ಆಗುತ್ತೆ ಅಂದ್ಬಿಟ್ಟು. ಮತ್ತು 2 ನೈಟ್ ಪ್ಯಾಂಟ್ ತೊಗೊಂಡೆ, ಅದು ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಚೆನ್ನಾಗಿ ಯೂಸ್ ಆಯಿತು. ಏನೋ ನನಗೇನೋ ಇಷ್ಟ ಆಗಿಲ್ಲ ಅದು, ಆದರೂ ಇನ್ನೇನು ತೊಗೊಂಡ್ಮೇಲೆ ಹಾಕೋಬೇಕಲ್ಲ. ಇಷ್ಟ ಆಗಿಲ್ಲ ಅಂದರೆ ನಾನು ಲಾಸ್ಟ್ ತಂಗಿ ಹಾಕೊತಾಳೆ, ಇಲ್ಲ ಅಂದರೆ ನಮ್ಮ ಅಕ್ಕನ ಮಗಳು ಹಾಕೊತಾಳೆ. ಆ 2 ಗಿಡಗಳು ತೊಗೊಂಡೆ. ನನಗೆ ಗಿಡಗಳಂದರೆ ತುಂಬ ಇಷ್ಟ ಆಗುತ್ತೆ. ತೊಗೊಂಡಿದ್ದೀನಿ 2 ಗಿಡ. ಏನು 150 ಏನು 130 ಅಷ್ಟೇ ಅದು. ನಾನು ಬಾಟ್ಲು ಕೂಡ ಮನೆಯಿಂದ ಎತ್ಕೊಂಡೋಗಿದೆ, ಮಜ್ಜಿಗೆ ತುಂಬಿಸ್ಕೊಂಬರೋಣ ಅಂದ್ಬಿಟ್ಟು. ಈ ವರ್ಷ ಮಜ್ಜಿಗೆ, ಪಾನಕ, ಹೆಸರು ಬೇಳೆ ಏನೇನೋ ಕೊಡ್ತಾಯಿದ್ರು, ಏನಿಲ್ಲ ಈ ವರ್ಷ, ಮಿಸ್ ಆಯ್ತು ಎಲ್ಲ. ಓಲೆ ಓಲೆ ತೋರಿಸು. ಮತ್ತು ಫ್ರೆಂಡ್ಸ್, ಇದು ಜವನ, ಇದು ನಮ್ಮ ಕಡೆ ಜವನ ಅಂತೀವಿ, ಇಲ್ಲೂ ಕೂಡ ಜವನನೇ ಅಂತಾರೆ. ಇದು ನಂಗೆ ತುಂಬ ಇಷ್ಟ ಆಗುತ್ತೆ. ಮೂಸಿದ್ರೆ ತುಂಬ ಪರಿಮಳ ಬರುತ್ತೆ. ಇದು ನಮ್ಮೂರಲ್ಲಿ ಜಾತ್ರೆಗೆಲ್ಲ ತುಂಬ ಯೂಸ್ ಮಾಡ್ತಾರೆ, ಇದನ್ನ ಮುಡ್ಕೊತಾರೆ. ಇದರಿಂದ ಏನು ಬೆನಿಫಿಟ್ ಅಂತ ನನಗಂತೂ ಗೊತ್ತಿಲ್ಲ, ಆದರೆ ಸ್ಮೆಲ್ ಅಂತೂ ಸಖತ್ತಾಗಿದೆ ನೋಡಿ, ಸಖತ್ತಾಗಿದೆ. ನಾವು ಅಲ್ಲೇ ಕಿತ್ಕೊಂಡು ಮುಡ್ಕೊಂಡ್ವಿ. ನಾವು ಕೇಳಿದ್ವಿ 1 ಕಡ್ಡಿ ಕೊಡಿ ಅಂತ. ಆ ಅಮ್ಮ ಒಂದೇ ಕಡ್ಡಿ ಕೊಟ್ಟಿದ್ದಾಳೆ. ಟೇರ್ ಮೇಲೆ ಬಾಳೆಹಣ್ಣು ಎಸಿತೀವಲ್ಲ, ಅವಾಗ ಇದನ್ನ ಚುಚ್ಚಿಬಿಟ್ಟು ಎಸಿತೀವಿ. 1 ಕಡ್ಡಿ ಎತ್ಕೊಂಡ್ಬಂದೆ, ಸ್ಮೆಲ್ ಚೆನ್ನಾಗಿದೆ ಅಂದ್ಬಿಟ್ಟು. ಚೆನ್ನಾಗಿದೆ. ಇದು ಒಂದು ತೊಗೊಂಡಿದ್ದೀನಿ ಫ್ರೆಂಡ್ಸ್, ಇದೊಂದು ತೊಗೊಂಡಿದ್ದೀನಿ. ಇದು ನಮ್ಮ ಕಂಪ್ನಿಲಿ ಒಬ್ರು ಹಾಕೊಂಡಿದ್ರು. ಲಚ್ಚಿ, ನಮ್ಮ ಕಂಪ್ನಿಲಿ ಒಬ್ರು ಹಾಕೊಂಡಿದ್ರು, ನನಗೂ ತುಂಬ ಇಷ್ಟ ಆಯಿತು. ಸೆಟ್ ಇದು 20 ರೂಪೀಸು, 4 ಇದೆ. 1 2 3 4 ಸೆಟ್ ಇದೆ ಇದರಲ್ಲಿ. ಚೆನ್ನಾಗಿದೆ. ಒಂದು ಸರಿ ಹಾಕೊತೀನಿ ನಾನು ಕೂಡ. ಏನು 20 ರೂಪೀಸ್ ಅಲ್ಲ, ಪರವಾಗಿಲ್ಲ. ಎಷ್ಟೆಷ್ಟೋ ಖರ್ಚು ಮಾಡ್ತೀನಂತೆ ಒಂದಿನ ಹಾಕ್ಕೊಂಡ್ರೇನು. ಮತ್ತು ಇದೊಂದು ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಚೆನ್ನಾಗಿದೆ ಅನ್ಕೊತೀನಿ. ಪ್ಲೀಸ್ ಚೆನ್ನಾಗಿದೆಯಾ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಕ್ಲಿಯಾರಿಟಿ ಯಾಕೋ ಕ್ಲಿಯರಾಗಿ ಬರ್ತಾಯಿಲ್ಲ, ಏನಾಯ್ತೋ ಗೊತ್ತಿಲ್ಲ ಮೊಬೈಲು. ಇದು ಕೂಡ ಅಷ್ಟೇ, ನಂಗೆ ತುಂಬ ಇಷ್ಟ ಆಯಿತು. ನನಗೆ ಸ್ಯಾರಿಗೆಲ್ಲ ಇಷ್ಟ ಆಗುತ್ತೆ. ನನಗೆ ಗೋಲ್ಡ್ಗಿಂತನೂ ಇಂಥ ಓಲೆಗಳೇ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ನಾನು ನನ್ನ ಫ್ರೆಂಡ್ಸಿಗೆ ತಗೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಒನ್ ಟೈಮ್ ಒಂದು ವಸ್ತು ಕೊಡಿಸಿದ್ದೆ ಅವ್ರಿಗೆ. ಒಂದು ಸರಿ ಕೊಡಿಸಿದ್ದೆ ಫ್ರೆಂಡ್ಸ್ ಅವ್ರಿಗೆ. ಅವರು ಇಟ್ಕೊಂಡಿಲ್ಲ, ಅವರು ಯಾರು ಇನ್ನೊಬ್ರಿಗೆ ಕೊಟ್ಟರು. ಹಂಗಾಗಿ ನಾನು ಫ್ರೆಂಡ್ಸ್ಗೆಲ್ಲ ತೊಗೊಳಕ್ಕೆ ಇಷ್ಟ ಆಗಲ್ಲ. ನನಗೆ ಯಾರಾದರೂ ಒಂದು ವಸ್ತುನ ಕೊಟ್ಟರೆ ನಾನು ಲೈಫ್ ಲಾಂಗ್ ಇಟ್ಕೊತೀನಿ. ಲೈಫ್ ಲಾಂಗ್ ಇಲ್ಲ ಅಂದ್ರೂ ನನಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನೀಟಾಗಿ ಇಟ್ಕೊತೀನಿ. ನನಗೊಬ್ಬರು ಪರ್ಸ್ ಕೊಟ್ಟಿದ್ದಾರೆ. ನನ್ನ ಮದುವೆಗೆ ಮುಂಚೆ ಒಬ್ಬರು ಪರ್ಸ್ ಕೊಡಿಸಿದ್ರು. ಆ ಪರ್ಸ್ ಇವತ್ತವರೆಗೂ ನನ್ನ ಹತ್ರ ಹಾಗೇ ಇದೆ. ಬೇಕಿದ್ರೆ ನಾನು ಯಾವಾಗಲಾದರೂ ತೋರಿಸ್ತೀನಿ. ಸುಮಾರು ವರ್ಷ, ನನ್ನ ಮದುವೆಗೆ 15 ವರ್ಷ ಆಯಿತು. ನನ್ನ ಮದುವೆಗೆ ಮುಂಚೆ ಕೊಡಿಸಿರೋದು. ಇನ್ನು ಹಂಗೆ ಇಟ್ಟಿದ್ದೀನಿ. ಆ ಪರ್ಸು ಸ್ವಲ್ಪ ಕಿತ್ತೋಗಿದೆ, ಆದರೂ ಹಂಗೆ ಇಟ್ಟಿದ್ದೀನಿ ನಾನು. ಯಾರಾದರೂ ಒಂದು ಪ್ರೀತಿಯಿಂದ ಕೊಡಿಸಿದ್ದಾರೆ ಅಂದರೆ ನಾವು ಅದನ್ನ ಇಟ್ಕೋಬೇಕು, ಅದನ್ನ ಕಳೆದಾಕೋಬಾರ್ದು. ಮಿಸ್ಸಾಗಿ ಕಳೆದೋದ್ರೆ ಪರವಾಗಿಲ್ಲ, ಏನು ಅನಿಸಲ್ಲ. ಇದು ನನಗಿಷ್ಟ ಇಲ್ಲ ಅಂದ್ಬಿಟ್ಟು ಇನ್ನೊಬ್ರಿಗೆ ಕೊಡೋದಿದೆಯಲ್ಲ, ತುಂಬ ಬೇಜಾರಾಗುತ್ತೆ. ಸೊ ಆ ಥರ ಒಬ್ಬರು ಮಾಡಿದ್ದಾರೆ, ಹಾಗಾಗಿ ನನಗೆ ಇಷ್ಟ ಆಗಿಲ್ಲ. ನನ್ನ ಮಗಳು ಹೋಗಲಿ ಬಿಡಮ್ಮ ಅಂತವಳೆ. ಬೇಜಾರಾಗುತ್ತೆ. ಈಗ ನಾವೇನೋ ಸುಮ್ಮನೆ ಕೊಡಿಸಿರ್ತೀವ, ಬೇಜಾರಾಗುತ್ತೆ. ಫ್ರೆಂಡ್ಶಿಪ್ಗೆ ಅರ್ಥ ಇರಲ್ಲ. ಏನೋ ನನ್ನ ಫ್ರೆಂಡ್ ಒಂದು ನೆನಪಿಗೆ ಇಟ್ಕೊಳ್ಳಿ ಅಂತ ಕೊಡಿಸಿರ್ತೀನಿ, ಅವರು ಕಳೆದಾಕೊಂತಾರೆ. ಅಟ್ಲೀಸ್ಟ್ ಕಣ್ಮುಂದೆ ಆದರೂ 1 ಟೈಮ್ 2 ಟೈಮ್ ಹಾಕೊಂಡ್ರೆ ಖುಷಿ ಆಗುತ್ತೆ. ಅದು ಯಾರು ಏನು ಅಂತ ಹೇಳೋಕ್ಕೋಗಲ್ಲ. ಸೊ ಇಷ್ಟಷ್ಟೇ ಹೇಳ್ತೀನಿ. ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ರಾ, ಸಬ್ಸ್ಕ್ರೈಬ್ ಅಲ್ಲ ಅಮ್ಮ, ಏನು ಇಷ್ಟು ದಿನ ಬೇಕಾ ನಿಂಗೆ ಕಲ್ತ್ಕೊಳ್ಳೋಕ್ಕೆ. ನನ್ನ ಮಗಳು ನೋಡಿ ಆಲ್ರೆಡಿ ಅಲ್ಲಿ ಇಟ್ಟಿದ್ದಾಳೆ. ನಾನು ತಂದಲ್ಲ, ಅದನ್ನ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದಾಳೆ. ಅದನ್ನ ನಾನು ಚೇಂಜ್ ಮಾಡ್ತೀನಿ, ಅಲ್ಲಿ ಇಡಲ್ಲ, ಡೋರ್ ಓಪನ್ ಮಾಡೋಕ್ಕಾಗಲ್ಲ. ಸೊ ಬೇರೆ ಕಡೆ ಇಡ್ತೀನಿ. ಅಲ್ಲೊಂದು ತೊಗೊಂಬಂದಿದ್ದೀನಿ, ಒಂದು ನೆನಪಿಗೆ ಎತ್ಕೊಂಬರ್ತೀನಿ ಅಷ್ಟೇ. ಸೊ ಯಾರ್ಯಾರು ಹೊಸದಾಗಿ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಅವತ್ತೊಂದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ತುಂಬ ಟಯರ್ಡಾಗಿದೆ, ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು. ಬಿರಿಯಾನಿ ಎಲ್ಲ ಕೊಟ್ಟಿದ್ರು ಅಲ್ಲಿ, ಚೆನ್ನಾಗಿತ್ತು.
ಮಧ್ಯಾಹ್ನ ಕೊಟ್ಟಿದ್ರು, ಇವಾಗ ಅಡುಗೆ ಮಾಡಬೇಕು. ನನ್ನ ಮಕ್ಳು ಹಸ್ಕೊಂಡಿರಲ್ಲ, ನನಗೇನೋ ಹೊಟ್ಟೆ ತುಂಬದಂಗೇನೇ ಇದೆ, ಮಕ್ಕಳಿಗೋಸ್ಕರ ಮಾಡಬೇಕು. ಅಡುಗೆ ಬೇಕಾ ಅಮ್ಮ? ಬೇಕು, ಬೇಕೇ ಬೇಕು. ಅವಳಿಗೆ ಹೊರಗಡೆ ತಿಂದರೆ ಕಂಫರ್ಟಬಲ್ ಅನಿಸಲ್ಲ. ನಮಗೆ ಹೊರಗಡೆ ಎಷ್ಟೇ ತಿಂದ್ರೂ, ಹೊಟ್ಟೆ ತುಂಬ ತಿಂದ್ರೂ ಮನೇಲಿ ಇಷ್ಟ ಆದರೂ ತಿನ್ನಲೇಬೇಕು, ಇಲ್ಲಾಂದರೆ ಕಂಫರ್ಟಬಲ್ ಅನಿಸಲ್ಲ. ಏನೋ ಗೊತ್ತಿಲ್ಲ, ಅಂದರೆ ಆ ಥರ ಅಭ್ಯಾಸ. ಏನು ತೋರಿಸ್ಬೇಕು ನೋಡಲ್ಲಿ ಬಟ್ಟೆ ಎಲ್ಲ ಹೆಂಗೆ ಹೇಳ್ಕೊಂಡಿದ್ದೆ. ಆ ಬಟ್ಟೆ ಯಾರಮ್ಮ ಕೊಡ್ಸಿದ್ದು ನಿಮಗೆ? ನಂಗೆ ದೊಡ್ಡಮ್ಮ ಕೊಡ್ಸಿದ್ದು. ಯಾವ ದೊಡ್ಡಮ್ಮ? ರೀಲ್ ದೊಡ್ಡಮ್ಮ. ನಮ್ಮ ಅಕ್ಕರ ಮನೆಗೆ ಬಿಟ್ಟಿದೆ ಹೋದ ವರ್ಷ. ಅವ್ರ ಮನೆಗೆ ರಜೆ ಟೈಮಲ್ಲಿ ಡ್ರೆಸ್ ನಂಗೆ ತುಂಬ ಇಷ್ಟ ಆಯ್ತಿದ್ದು. ಈ ಡ್ರೆಸ್ ಹಾಕಿದವಳು ಅವ್ರು ₹1 ಕುಶಾಲನಗರಲ್ಲಿ ತೊಗೊಂಡ್ರೆ ಫ್ರೆಂಡ್ಸ್. ಇದು ಕುಶಾಲನಗರ. ₹1 ಕಮ್ಮಿ ಮಾಡಿಲ್ಲ ಅವರು. ₹700 ಕೊಟ್ವಿ. ನಮ್ಮ ಬಾಬಾನೇ ಕೊಟ್ಟರು ಕಾಸು. ನೋಡೋಕೆ ಚಿಕ್ಕದು. ಇಲ್ಲಿ ಬ್ಯಾಂಗ್ಳೂರ್ ಸೈಡ್ ಕಮ್ಮಿ ಸಿಗುತ್ತೆ, ಅಲ್ಲಿ ಕುಶಾಲನಗರ ಸೈಡ್ ಕಮ್ಮಿ ಮಾಡೋದೇ ಅಲ್ಲ ಅವರು. 2 ಡ್ರೆಸ್ ಕೊಡಿಸಿದ್ದು ₹1400 ಆಯಿತು. 1400. ನಂಗೆ ತುಂಬ ಈ ಥರ ಫ್ಯಾನ್ಸಿ ಡ್ರೆಸ್ ನಂಗೆ ಇಷ್ಟ ಆಗುತ್ತೆ. ಆದರೆ ಅವಳಿಗೆ ಇಷ್ಟ ಆಗ, ಅವಳಿಗೆ ಏನಿದ್ರು ಟೀ ಶರ್ಟ್ ಪ್ಯಾಂಟ್ ಅಷ್ಟೇ ಇಷ್ಟ ಆಗುತ್ತೆ. ನನಗಂತೂ ಈ ಥರ ಡ್ರೆಸ್ಗಳು ಮಕ್ಳಿಗೆ ಹಾಕಿ ತುಂಬ ಇಷ್ಟ ಆಗುತ್ತೆ. ಫ್ರಾಕ್ಸ್. ಈಗ ಅದಕ್ಕೆ ಬೆಳಗ್ಗೆ ತಾನೇ ಒಂದು ಎಗ್ ಪಪ್ಸ್ ತರಿಸ್ಕೊಟ್ಟಿದ್ದೆ, ತಿಂತು. ಅದಕ್ಕೆ ತಿನ್ನಕ್ಕೆ ಕೊಟ್ಟರೆ ಸಾಕು ಅದಕ್ಕೆ. ನೀನು ಮತ್ತು ಗೊಂಬೆಗಳು ತುಂಬ ಇಷ್ಟ ಆಗುತ್ತೆ ಅದಕ್ಕೆ. ಅಲ್ಲೋ ಕೂತ್ಕೊಂತೀವಾಗ. ಬಾಯ್ ಲಚ್ಚಿ, ಬಾಯ್ಲಿ ಬಾ. ಸ್ನಾನ ಮಾಡ್ಕೊಂಡಿದ್ಯಾ? ಬಾಯ್ಲಿ. ನಮ್ಮ ಲಚ್ಚಿಗೆ ಸ್ನಾನ ಅಂದರೆ ಒಂಚೂರು ಇಷ್ಟ ಇಲ್ಲ. ಸ್ನಾನ ಮಾಡಿಸ್ತೀನಿ ಬಾ ಅಂದರೆ ಓಡೋಗುತ್ತೆ ಆಚೆಗೆ. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ತುಂಬ ಲಾಂಗ್ ಆಯಿತು, ಸಾರಿ. ಬಾಯ್. ಸೊ ನಾವು ಇವಾಗ ಮಕ್ಕಳನ್ನೆಲ್ಲ ಮನೆಗೆ ಬಿಟ್ಬಿಟ್ಟು ಮತ್ತೆ ಸ್ವಲ್ಪ ಹೆಬ್ಬಗುಡಿಗೆ ಹೋಗಬೇಕಿತ್ತು. ಹೋಗ್ತಾ ಇದ್ದೀವಿ. ಮಾತಾಡಿಕೊಂಡು ಇನ್ನೂ ಮುಂದಕ್ಕೆ ಹೋಗ್ಬಿಟ್ವಿ. ತುಂಬ ಗಾಳಿ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು. ರೋಡು ಕೂಡ ಚೆನ್ನಾಗಿತ್ತು. ಇವಾಗ ನಾವು ಒಂದು ಇಲ್ಲಿ ಮಾಲ್ಗೆ ಕರ್ಕೊಂಡೋದ್ರು. ಚೆನ್ನಾಗಿದೆ. ಏನೋ MS M5 ಅದೇನೋ ಅದು ಮಾಲು. ತುಂಬ ಸಖತ್ತಾಗಿತ್ತು. ಇದು ನೋಡಿ, ನೀರು ಗ್ಲಾಸೇ ಬೇಕಾಗಿಲ್ಲ ಇದಕ್ಕೆ. ಹಾಗೆ ಅಲ್ಲೊಂದು ಕೆಳಗಡೆ ಬಟನ್ ಇರುತ್ತೆ, ಅದನ್ನು ಒತ್ತಿಬಿಟ್ರೆ ಹಂಗೆ ಕಚ್ಕೊಂಡು ಕುಡಿಯೋ ಥರ. ಏನೋ ನಂಗೆ ಕಂಫರ್ಟಬಲ್ ಅನಿಸಲ್ಲ. ಮತ್ತು ಇಲ್ಲಿ ಒಳಗಡೆ ಪ್ಲ್ಯಾಂಟ್ಸ್ ಅಂತೂ ಸಖತ್ತಾಗಿದ್ವು. ನನಗೆ ಈ ಥರ ಪ್ಲ್ಯಾಂಟ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಗ್ರೀನಾಗಿ ನೋಡಿ ಕಣ್ಣೆಲ್ಲ ಒಂಥರ ತಂಪಾಗುತ್ತೆ. ನನಗೇನಂತ ತುಂಬಾ ಇಷ್ಟ. ಮತ್ತು ಒಳಗಡೆ ಸಖತ್ತಾಗಿತ್ತು. ಇದು ವಾಶ್ರೂಮ್. ಈ ವಾಶ್ರೂಮ್ ಅಂತೂ ಸಖತ್ತಾಗೇ ಇತ್ತು. ನಾನು ಇಷ್ಟ ಆಗಿಯೇ ವೀಡಿಯೋ ಮಾಡ್ಕೊಂಡ್ಬಿಟ್ಟೆ. ನೋಡಿ ಮಿರರು ಯಾವ ಥರ, ನಾನು ನೋಡಿಬಿಟ್ಟು ಯಾರಪ್ಪ ನನ್ನ ಥರನೇ ಒಬ್ಬರಿದ್ದಾರೆ ಅಂದ್ಕೊಂಡೆ. ತುಂಬ ಇಷ್ಟ ಆಯಿತು. ಮತ್ತು ಇಲ್ಲಿ ನೀರು ನೋಡಿ ನನಗೆ ಆಶ್ಚರ್ಯ ಆಯಿತು. ನೋಡಿ ನೀರು ಹಿಂಗೆ ಕೈಗಿಟ್ರೆ ಆನ್ ಆಗುತ್ತೆ. ನನಗೆ ಇದೆಲ್ಲ ಹೊಸದು, ನಾನೆಲ್ಲವೆಲ್ಲ ನನಗೆ ಗೊತ್ತಿಲ್ಲ. ನಿಮಗೆ ಅಯ್ಯೋ ಅನ್ನಿಸ್ಬೋದು, ಆದರೆ ನನಗೆ ಅದೆಲ್ಲ ಹೊಸದು. ಮತ್ತು ಇಲ್ಲಿ ಚೆನ್ನಾಗಿತ್ತು ಮಾಲು. ನಮ್ಮಂಥವ್ರಿಗೆಲ್ಲ ಅಲ್ಲ ಇದು ಮಾಲ್. ಇದು ಏನಿದ್ರು ರಿಚ್ ಇರೋರಿಗೆ, ನಮ್ಮಂಥ ಮಿಡ್ಲ್ ಕ್ಲಾಸ್ಗೆಲ್ಲ ಅಲ್ಲ ಇದು. ಒಂದೊಂದು ರೇಟಲ್ಲಿ ಒಂದು ಪರ್ಸ್ ನೋಡಿದೆ. ಆ ಪರ್ಸ್ ರೇಟ್ ಬಂದ್ಬಿಟ್ಟು $1500. ಮತ್ತು ಇಲ್ಲೆಲ್ಲ ಬ್ರ್ಯಾಂಡ್ಗಳಂತೂ ಸಖತ್ತಾಗಿರುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ರೇಟು ಕೂಡ ಎಲ್ಲ ನಮ್ಮ ರೇಂಜಿಗೆ ಸಿಗೋ ಮಾಲ್ಗಳೇ ಅಲ್ಲ ಅಲ್ಲಿ. ಮತ್ತು ನನಗೆ ಇದೆಲ್ಲ ಅಪರೂಪ. ನಾನು ಬೇಡ ಅಂದೆ, ಮಕ್ಕಳನ್ನ ಕರ್ಕೊಂಬಂದು ಆಮೇಲೆ ಹೋಗೋಣ ಅಂತ. ಅವರು ಸರಿ ಬಂದುಬಿಟ್ಟಿದ್ದೀವಲ್ಲ, ಬಾ ಹೋಗಿ ನೋಡ್ಕೊಂಬರೋಣ ಬಾ ಅಂತ. ನಮ್ಮ ಮನೆಯವ್ರು ಇಲ್ಲೇ ಕೆಲಸ ಮಾಡೋದು. ಮತ್ತು ಕೆರಿ ಹೌಸು ಕೂಡ ಇತ್ತಿಲ್ಲಿ. ಮತ್ತು ಮಕ್ಕಳಿಗೆಲ್ಲ ಗೇಮ್ಸ್ ಬಂದುಬಿಟ್ಟು ಒಂದೊಂದು ಗೇಮ್ಗೂ ಒಂದೊಂದು ರೇಟು. ತುಂಬ ಐಟಮ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡೋದಷ್ಟೇ ನನ್ನ ಕೆಲಸ ಆಗಿತ್ತಲ್ಲಿ, ನೋಡೋದು ವಿಡಿಯೋ ಮಾಡೋದು. ಆದರೆ ಏನು ಪರ್ಚೇಸ್ ಮಾಡಲಿಲ್ಲ. ರೇಟ್ ಹೆವಿ ರೇಟು. ಮತ್ತು ಗೇಮ್ಸು ಮಕ್ಕಳಿಗೆಲ್ಲ ತುಂಬ ವೆರೈಟೀಸ್ ಎಲ್ಲ ಗೇಮ್ಸ್ ಇದ್ವು. ಇದಕ್ಕೆಲ್ಲ ನಾವು ಅಮೌಂಟ್ ಕಟ್ಟಿಬಿಟ್ಟು ಆಟ ಆಡಿಸ್ಬೇಕಷ್ಟೇ. ತುಂಬ ದೊಡ್ಡವರು ಕೂಡ ತುಂಬ ಗೇಮ್ಸ್ ಆಡ್ತಾಯಿದ್ರು. ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಅವರು ಆಟ ಆಡಿ ಎಂಜಾಯ್ ಮಾಡ್ತಾಯಿದ್ರು. ನಾನು ನೋಡಿ ಎಂಜಾಯ್ ಮಾಡ್ತಾಯಿದ್ದೆ. ನಾವು ಯಾವಾಗ ಈ ಥರ ಹಿಂಗೆ ಆಟ ಆಡೋದು, ಮಕ್ಕಳನ್ನ ಕರ್ಕೊಂಬರೋದು ಅಂತ ಸ್ವಲ್ಪ ಫೀಲ್ ಇತ್ತು. ಬಿಡು, ಅಯ್ಯೋ ನಮ್ಮದು ನಮಗೆ ಅವ್ರಿಗೆ ಅಂದ್ಕೊಂಡು ಮಾಡಿದೆ. ಮತ್ತು ಇಲ್ಲೆಲ್ಲ ಏನೋ ವಿಚಿತ್ರವಾದದೆಲ್ಲ ಇದ್ವು. ಮತ್ತು ದೊಡ್ಡವರೇ ಆಗಲಿ, ಇದು ಸಂಡೇ ಹೋಗಿದ್ದು ನಾವು. ಸಂಡೇ ಅಂತೂ ತುಂಬಾ ರಶ್ ಇರುತ್ತೆ. ಈ ಮಾಲ್ ಬಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಇರೋದು. ಚೆನ್ನಾಗಿತ್ತು. ಆದರೆ ಮಕ್ಕಳಿಗೆ ಇದೆಲ್ಲ ದುಡ್ಡಿರೋರಿಗೆ, ಏನೋ ಲಕ್ಷ ಪೇಮೆಂಟ್ ಇರೋರಿಗೆ ಆದರೆ ಸರಿ ಹೋಗುತ್ತೆ. ನಮ್ಮಂಥವ್ರಿಗೆಲ್ಲ ಅಲ್ಲ. ಮತ್ತು ಇದೇನೋ ಪ್ರತಿಯೊಂದು ಗೇಮು ಇದೆ, ಇಂಥದ್ದಿಲ್ಲ ಅನ್ನೋಂಗೇ ಇಲ್ಲ. ಏನೋ ಗೊಂಬೆಗಳೆಲ್ಲ ಇದ್ವು, ನೋಡೋಕ್ಕೆಲ್ಲ ಚೆನ್ನಾಗಿತ್ತು. ಹಂಗೆ ನಾನು ವೀಡಿಯೋ ಮಾಡಿಕೊಂಡೆ. ನಾನು ಪ್ಲ್ಯಾಂಟ್ಸ್, ರಿಯಲ್ ಪ್ಲ್ಯಾಂಟ್ಸ್ ಅದೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ರು ಅವರು.
ನಮ್ಮನೆಯವ್ರು ಇಲ್ಲೇ ಕೆಲ್ಸಕ್ಕೆ ಬರೋದು, ಹಂಗಾಗಿ ಅವರು ತೋರಿಸ್ತೀನಿ ಬಾ ಇಲ್ಲೆಲ್ಲ ಚೆನ್ನಾಗಿದೆ ಪ್ಲೇಸ್ ಅಂದ್ಬಿಟ್ಟು ಕರ್ಕೊಂಡೋದ್ರು. ಫುಲ್ಲು ಲಾಸ್ಟ್ ಫ್ಲೋರಲ್ಲಿ ಕ್ಯಾಂಟೀನ್, ಹೋಟೆಲ್ಲು. ಇವಾಗ ಹೋಟೆಲ್ ಕೂಡ ಸ್ಟಾರ್ಟ್ ಆಗುತ್ತಂತೆ ಒಳಗಡೆನೆ. ಏನಾರು ಹತ್ರ ಇದ್ದರೆ ಪ್ಲೀಸ್ ನೀವು ಕೂಡ ಹೋಗಲೇಬೇಕಂತ ಏನಿಲ್ಲ, ನಿಮ್ಮ ಇಷ್ಟ, ಹೋಗ್ಬೋದು. ಚೆನ್ನಾಗಿ ನನಗೇನೋ ಇಷ್ಟ ಆಯಿತು. ಆದರೆ ರೇಟ್ ಮಾತ್ರ ಹೆವಿ, ನಾವೇನು ಪರ್ಚೇಸ್ ಮಾಡಿಲ್ಲ. ನೀವು ತೊಗೊಳಂಗಿದ್ರೆ ಹೋಗಿ. ಐಟಮ್ ಅಂತೂ ಸಖತ್ತು 100% ಚೆನ್ನಾಗಿದೆ. ಒಂದೊಂದು ಪರ್ಸ್ ಆಗಿರ್ಬೋದು, ಒಂದು ಖರ್ಚು, ಪ್ರತಿಯೊಂದು ಕೂಡ ಹೈ ಕ್ವಾಲಿಟಿನೇ, ತಕ್ಕಂಗೆ ರೇಟ್ ಇದೆ ಅಷ್ಟೇ. ಆದರೆ ನನಗೆ ಅಷ್ಟೇ ರೇಟ್ ಜಾಸ್ತಿ ಅನ್ನಿಸ್ತು. ಮತ್ತು ಇಲ್ಲಿ ಸೋಫಾ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ತೊಗೊಳಕ್ಕಾಗಲ್ಲ, ಅಟ್ಲೀಸ್ಟ್ ಕೂತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ. ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ರು. ಸೋಫಾದಲ್ಲಿ ಕೂತ್ಕೊಂಡ್ರೆ ಒಂಥರ ಹುಲ್ಲು ಮೇಲೆ ಕೂತ್ಕೊಂಡಂಗೆ ಅನ್ನಿಸ್ತಾಯಿತ್ತು ನನಗೆ. ಇನ್ನೊಂದು ಸೋಫಾ ಮೇಲೆ ಹೋಗಿ ಕೂತ್ಕೊಂಡೆ. ಅದು ಅಲ್ಲೊಂದು ಬಟನ್ ಇದೆ, ಅದು ಪ್ರೆಸ್ ಮಾಡಿದರೆ ಅದು ಶೀಟ್ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಒಂಥರ ಏನೋ ಒಂಥರ ಆಟೋಮೆಟಿಕ್ ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು. ಸರಿ ಆಯಿತು ಅಂದ್ಬಿಟ್ಟು ನಾವು ಆಯ್ತೆಲ್ಲ ನೋಡಿ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ನಮ್ಮನೆಯವ್ರು ಏನೋ ವೀಡಿಯೋ ಮಾಡಿಲ್ಲ ಸರಿಯಾಗಿ. ಸರಿ ಆಯಿತು ಅಂದ್ಬಿಟ್ಟು ಮನೆಗೆ ಬಂದ್ವಿ. ಚಿಕನ್ ತೊಗೊಂಬಂದ್ವಿ. ಬರುವಾಗ ನನ್ನ ಮಗನ ಫಸ್ಟ್ ಚಿಕನ್ ತೊಗೊಂಬಂದಿಟ್ಟಿದ್ದ. ಅದನ್ನ ನಾನು ಬಂದ ತಕ್ಷಣವೇ ಚಿಕನ್ ಫ್ರೈ ಮಾಡಿ, ಅನ್ನ ಮಾಡಿ, ರಸಮ್ ಮಾಡಿಬಿಟ್ಟೆ. ಅದು ಮಾಡೋಕ್ಕೆ 1 hour ಆಗೋಯಿತು. ನನ್ನ ಮಗಳನ್ನ ಅಲ್ಲೇ ಶೆಲ್ಫ್ ಮೇಲೆ ಕೂರಿಸ್ಕೊಂಡು ನಾನು ಅಡುಗೆ ಮಾಡ್ತಾಯಿದ್ದೆ. ಸುಮಾರು ಬರೋಷ್ಟೊತ್ತಿಗೆ 9:30 ಆಗೋಯಿತು. ಮತ್ತು ಇನ್ನೊಂದು ಅದೇ ಫ್ರೆಂಡ್ಸ್, ನಾನು ಈ ವಿಡಿಯೋ ಲಾಸ್ಟಲ್ಲಿ ಹಾಕಿದ್ದೀನಿ, ತೇರು ಬಿದ್ದೋಯ್ತು ಅಂತ ಹೇಳಿದ್ನಲ್ಲ, ಅದೇ ವಿಡಿಯೋ ಇದು. ಇವಾಗ ನೋಡಿ ತುಂಬ ವರ್ಷ ಹಿಂಗೆ ಆಗುತ್ತೆ, ಯಾಕಂತ ಗೊತ್ತಿಲ್ಲ. ತುಂಬ ಬೇಜಾರಾಗುತ್ತೆ. ಕೆಲವರು ಡೆತ್ ಆಗಿದ್ದಾರೆ. ಅದು ನೋಡಿ ಎಷ್ಟು ಹೈಟ್ ಇದೆ ನೋಡಿ ಅದು. ಸೊ ಸರಿ, ಬಾಯ್ ಫ್ರೆಂಡ್ಸ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.